ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಂಗಾರ ಸಾಗಾಟ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ಗೆ 14 ದಿನ ನ್ಯಾಯಾಂಗ ಬಂಧನ. ಜಾಮೀನಿಗಾಗಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ. ಇವತ್ತು ಅರ್ಜಿ ವಿಚಾರಣೆಯಾಗುವ ಸಾಧ್ಯತೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವ ಟೈರ್ ಅಂಗಡಿ ಧಗಧಗ. ವೆಂಕಟೇಶ್ವರ ಟೈರ್ ಅಂಗಡಿಯಲ್ಲಿ ಏಕಾಏಕಿ ಅಗ್ನಿ ಅವಘಡ. ಹರಸಾಹಸದಿಂದ ಬೆಂಕಿ ನಂದಿಸಿದ 3 ಅಗ್ನಿಶಾಮಕ ದಳ ಸಿಬ್ಬಂದಿ. ಬೂದಿ ಮುಚ್ಚಿದ ಕೆಂಡದಂತಿರುವ ಮಂಗಳೂರಿನ ನಲ್ಲೂರು ಮಠ ವರ್ಸಸ್ ಜಾಮಿಯಾ ಮಸೀದಿ ವಿವಾದ. ಹನುಮಂತಪ್ಪ ಸರ್ಕಲ್ ಬಳಿಯ ಹೋಟೆಲ್ ಅಂಗಡಿ ತೆರವು ಮಾಡಿದ್ದ ಮಸೀದಿ ಕಮಿಟಿ ಸೇರಿ 14 ಜನರ ವಿರುದ್ಧ ಎಫ್ಐಆರ್. ದೂರಲ್ಲಿ ಹೆಚ್ಚಿನವರ ಹೆಸರು ಸೇರಿಸಿದ್ದಾರೆ ಅಂತ ಆಕ್ರೋಶ. ಎಣ್ಣೆಯ ಸಾಲದ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ್ದಕ್ಕೆ ಚಾಕುವಿನಿಂದ ಹಲ್ಲೆ. ಮಡಿಕೇರಿಯ ನ್ಯಾಷನಲ್ ವೈನ್ಸ್ ಕ್ಯಾಷಿಯರ್ ಅಪ್ಪು ಮೇಲೆ ಶರಣಿ ಎಂಬಾತನ ಅಟ್ಯಾಕ್. ಗಾಯಾಳುಗೆ ಚಿಕಿತ್ಸೆ, ಆರೋಪಿಗಾಗಿ ಹುಡುಕಾಟ. ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಸರಿಯಾಗಿ ಬಂದಿಲ್ಲ ಅಂತ ಟೆನ್ನಿಸ್ ಕೃಷ್ಣ ಆರೋಪಕ್ಕೆ ಸಾಧು ಕೌಂಟರ್. ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ ಅಂತ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಸ್ಪಷ್ಟನೆ. ನನ್ನನ್ನ ಗುರುತಿಸಿ ಜವಾಬ್ದಾರಿ ನೀಡಿದ್ದಾರೆ ಎಂದ ಸಾಧು ಕೋಕಿಲ. ಮಂಗಳೂರು ಕಾರಾಗೃಹದ 45 ವಿಚಾರಣಾಧೀನ ಕೈದಿಗಳು ಅಸ್ವಸ್ಥ. ನಿನ್ನೆ ಮಧ್ಯಾಹ್ನ ಊಟದ ಬಳಿಕ ಏಕಾಏಕಿ ಕೈದಿಗಳಿಗೆ ಹೊಟ್ಟೆ ನೋವು ಹಿನ್ನೆಲೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಾರಾಗೃಹಕ್ಕೆ ಆರೋಗ್ಯ ಅಧಿಕಾರಿಗಳು ಭೇಟಿ. ಊಟದ ಸ್ಯಾಂಪಲ್ ಪರೀಕ್ಷೆಗೆ ರವಾನೆ. ಮೈಸೂರಿನ ಎಚ್ಡಿ ಕೋಟೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ. ಕೊನೆಗೂ ಕಾಮುಕ ಶಿಕ್ಷಕ ಹೆಡೆಮುರಿ ಕಟ್ಟಿದ ಪೊಲೀಸರು. ಹುಬ್ಬಳ್ಳಿಯ ಅಜ್ಞಾತ ಸ್ಥಳದಲ್ಲಿದ್ದ ಆರೋಪಿ ಗಿರೀಶ್ ಅರೆಸ್ಟ್. ತುಮಕೂರಿನ ನಾಮದ ಚಿಲುಮೆ ಬಳಿ ಅನುಮತಿ ಇಲ್ಲದ ಶೂಟಿಂಗ್. ನಟಿ ರಕ್ಷಿತಾ ಸಹೋದರ ರಾಣಾ ನಟನೆಯ ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಲ್ಲಿ ಚಿತ್ರೀಕರಣ. ಅರಣ್ಯಾಧಿಕಾರಿಗಳಿಂದ ದಾಳಿ. ಲೈಟ್ ಚೇರ್ಗಳು, ಟಿಟಿ ವಾಹನ ಸೀಸ್. ಉಡುಪಿಯ ಕಾಪು ಹೊಸ ಮಾರಿಗುಡಿ ಭವ್ಯ ಮಂದಿರ ರೆಡಿ. ಮಾರಿಯಮ್ಮನ ದರ್ಶನ ಪಡೆದ ನಟಿ ಪೂಜಾ ಹೆಗ್ಡೆ. ಬ್ರಹ್ಮ ಕಳಸೋತ್ಸವದ ಕೊನೆಯ ದಿನ ದೇವಳದಿಂದ ಪೂಜಾ ಹೆಗ್ಡೆಗೆ ಸನ್ಮಾನ. ಮೊಘಲ್ ದೊರೆ ಔರಂಗಜೇಬನನ್ನ ಹೊಗಳಿದ ಶಾಸಕನ ವಿರುದ್ಧ ಆಕ್ರೋಶ. ಮಹಾರಾಷ್ಟ್ರದ ಸಮಾಜವಾದಿ ಶಾಸಕ ಅಬು ಅಸೀಂ ಅಜ್ಮಿ ಅಮಾನತು. ಪ್ರಸ್ತುತ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಸಸ್ಪೆಂಡ್. ಅಬು ಅಜ್ಮಿ ವಿರುದ್ಧ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕಿಡಿಕಿಡಿ. ನಮ್ಮಲ್ಲಿಗೆ ಕಳಿಸಿ, ಸರಿಯಾಗಿ ಉಪಚಾರ ಮಾಡ್ತೀವಿ ಎಂದ ಬುಲ್ಡೋಸರ್ ಬಾಬಾ. ಇಂಥವರು ದೇಶದಲ್ಲಿರೋದಕ್ಕೆ ಯೋಗ್ಯನೇ ಅಲ್ಲ ಅಂತ ವಾಗ್ದಾಳಿ. ಕೆನಡಾ, ಮೆಕ್ಸಿಕೋ, ಚೈನಾದ ನಂತರ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಆಘಾತ. ಅಮೆರಿಕಕ್ಕೆ ರಫ್ತಾಗುವ ಭಾರತದ ಉತ್ಪನ್ನ ಇನ್ಮುಂದೆ ದುಬಾರಿ. ಏಪ್ರಿಲ್ 2ರಿಂದ ಟ್ರಂಪ್ ಪ್ರತಿ ಸುಂಕ ಘೋಷಣೆ. ಭಾರತಕ್ಕೆ 60,000 ಕೋಟಿ ಹೊರೆ. ಕೈಯಲ್ಲಿ 100 ಪುಟಗಳ ಬಜೆಟ್ ಬರೆದ ಛತ್ತೀಸ್ಗಢದ ಹಣಕಾಸು ಸಚಿವ ಒಪಿ ಚೌಧರಿ. ಆಯವ್ಯಯದ ಪಟ್ಟಿ ಬರೆಯೋದಕ್ಕೆ 3 ರಾತ್ರಿಯ ನಿದ್ದೆ ತ್ಯಾಗ. ಯಾವುದೇ ತಪ್ಪಾಗಬಾರದೆಂದು ಕೈಯಲ್ಲಿ ಬರೆದಿದ್ದಾಗಿ ಹೇಳಿಕೆ. ಜನೌಷಧ ಮಾದರಿಯಲ್ಲೇ ಪ್ರಾಣಿಗಳಿಗೆ ಪಶು ಔಷಧಿ. ರೈತರಿಗೆ ಅಗ್ಗದ ದರದಲ್ಲಿ ಜಾನುವಾರುಗಳ ಔಷಧ ಪೂರೈಕೆ. ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳಲ್ಲಿ ಔಷಧ ಲಭ್ಯ. ಉತ್ತರ ಪ್ರದೇಶದ ವಿಧಾನಸಭಾ ಒಳಗೆ ಗುಟ್ಕಾ ಬ್ಯಾನ್. ಅಸೆಂಬ್ಲಿ ಒಳಗೆ ಪಾನ್ ಪರಾಗ್ ತಿಂದು ಉಗಿದ ಬೆನ್ನಲ್ಲೇ ಕ್ರಮ. ನಿಯಮ ಉಲ್ಲಂಘಿಸಿದರೆ 1,000 ರೂಪಾಯಿ ಫೈನ್. ಇನ್ಮುಂದೆ ಫೇಸ್ಬುಕ್, ಇನ್ಸ್ಟಾ ಟ್ರೇಡಿಂಗ್ ಖಾತೆಗೂ ಐಟಿ ದಾಳಿ. ಹೊಸ ತೆರಿಗೆ ಮಸೂದೆಯಲ್ಲಿದೆ ಈ ಅವಕಾಶ. ಕಾಯ್ದೆಯಿಂದ ಸೂಪರ್ ಪವರ್ ದುರ್ಬಳಕೆ ಭೀತಿ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ಶಿಫಾರಸು. ಪ್ರಧಾನಿ ಮೋದಿಗೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಪತ್ರ. ತಮಿಳುನಾಡು ಮತ್ತು ತಮಿಳು ಭಾಷೆಗೆ ವಿಶೇಷ ಯೋಜನೆ ಘೋಷಿಸಬೇಕು ಅಂತ ಪ್ರಸ್ತಾಪ.
ಉತ್ತರಾಖಂಡ್ನ 2 ರೋಪ್ ವೇ ಯೋಜನೆಗಳಿಗೆ ಸಚಿವ ಸಂಪುಟ ಅನುಮೋದನೆ. ಸೋನ್ ಪ್ರಯಾಗ್ನಿಂದ ಕೇದಾರನಾಥ್, ಗೋವಿಂದ ಘಾಟ್ನಿಂದ ಹೇಮಕುಂಡ್ ಸಾಹಿಬ್ಗೆ ಸಂಪರ್ಕ. ಸುಮಾರು 6,811 ಕೋಟಿ ವೆಚ್ಚದಲ್ಲಿ ಈ ರೋಪ್ ವೇಗಳ ನಿರ್ಮಾಣ. ಇಪ್ಪತ್ತು ವರ್ಷದ ಬಾಡಿ ಬಿಲ್ಡರ್ ಹೃದಯಾಘಾತದಿಂದ ಸಾವು. ಅಮೆರಿಕದ ಓಹಿಯೋದ ಕೊಲಂಬಸ್ನ ಅರ್ನಾಲ್ಡೋ ಸ್ಪೋರ್ಟ್ಸ್ ಫೆಸ್ಟಿವಲ್ನಲ್ಲಿ ಹೃದಯಾಘಾತ. ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಬಾಡಿ ಬಿಲ್ಡರ್ ಜೋಡಿ ವ್ಯಾನ್ ಸಾವು. ಭಾರತೀಯರು ಕೆಟ್ಟವರು ಎನ್ನುತ್ತಾ ನರ್ಸ್ ಮೇಲೆ ಭೀಕರ ಹಲ್ಲೆ. ಅಮೆರಿಕದ ಸ್ಟಿಫನ್ ಸ್ಕ್ಯಾಂಟಲ್ಬರಿ ಎಂಬಾತನಿಂದ ಮಾರಕವಾಗಿ ದಾಳಿ. ನರ್ಸ್ ಲೀಲಮ್ಮಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಆರೋಪಿ ಅರೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.